ಇನ್ನು ಶಾಲೆಗೆ ಬರಲಿಕ್ಕೆ ತಂಡದಲ್ಲಿರುವಂಥ ಮಕ್ಕಳುಗಳು ಪಾಪ ಹರಸಾಹಸ ಪಡುವಂಥ ಸ್ಥಿತಿ. ದಿವಸ ಹಳ್ಳ ದಾಟಿ ಬರಬೇಕು ಅವರು, ಜೀವ ಅಂಗೈಯಲ್ಲಿ ಹಿಡ್ಕೊಂಡು. ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಯಾದಗಿರಿ ತಾಲೂಕಿನ ಲಿಂಗಸನಹಳ್ಳಿ ತಾಂಡ, ಅಲ್ಲಿಂದ ಯರಗೋಳ ಗ್ರಾಮದ ಶಾಲೆಗೆ ಬರಬೇಕು ಮಕ್ಕಳುಗಳು. ಅಲ್ಲೇನಾದರೂ ಮಳೆ ಬಂತು ಅಂತಂತಂದರೆ ಕ್ಲೋಸ್, ಸಂಪೂರ್ಣ ನೀರು ಆವರಿಸ್ಕೊಳ್ಳುತ್ತೆ ಹಳ್ಳ ತುಂಬಿ. ಬನ್ನಿ, ನಮ್ಮ ಪ್ರತಿನಿಧಿಗಳನ್ನು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ರಾಜ್ಯದಲ್ಲಿ ಅತಿ ಹಿಂದುಳಿದ ಜಿಲ್ಲೆ ಆಗಿರುವಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂದರೆ ಮೂಲಭೂತ ಸೌಕರ್ಯಗಳು ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ಸರಿಯಾದ ಶಿಕ್ಷಕರ ವ್ಯವಸ್ಥೆ, ಮಕ್ಕಳು ಕೂತ್ಕೊಳ್ಳೋಕ್ಕೆ ಕೋಣೆ ವ್ಯವಸ್ಥೆ ಬೇಕಾಗುತ್ತೆ. ಇದರ ಜೊತೆಗೆ ಭಾಳ ಪ್ರಮುಖವಾಗಿರುವಂಥದ್ದು ಮಕ್ಕಳು ಶಾಲೆಗೆ ಬರೋಕ್ಕೆ ಪೂರಕವಾದಂಥ ಒಂದು ವಾತಾವರಣ ಸಹಿತ ಇರಬೇಕಾಗುತ್ತೆ. ಆದರೆ ಯಾದಗಿರಿ ತಾಲೂಕಿನ ಲಿಂಗಸನಹಳ್ಳಿ ತಂಡದ ಮಕ್ಕಳು ಶಾಲೆಗೆ ಬರೋಕ್ಕೆ ಹರಸಾಹಸ ಪಡುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಯಾಕಂದರೆ ಇವು ತಾಂಡದಿಂದ ಯರಗೋಳ ಗ್ರಾಮಕ್ಕೆ ಬರಬೇಕಾದ್ರೆ ಪಕ್ಕ ಒಂದು ಮಧ್ಯದಲ್ಲಿ ರಸ್ತೆ ಹಳ್ಳ ಇದೆ, ಆ ಹಳ್ಳ ದಾಟಿ ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದನೀಗ ಅದೇ ಒಂದು ಸ್ಥಳದಲ್ಲಿದ್ದೀನಿ, ಕೆಲ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೇನೆ. ಇದು ಯಾದಗಿರಿ ತಾಲೂಕಿನ ಲಿಂಗಸನಹಳ್ಳಿ ತಾಂಡ ಏನಿದೆ, ಲಿಂಗಸನಹಳ್ಳಿ ತಂಡದ ಮಕ್ಕಳು ಯರಗೋಳ ಗ್ರಾಮಕ್ಕೆ ಶಾಲೆಗೆ ಬರಬೇಕಾದ್ರೆ ಈ ಒಂದು ಹಳ್ಳ ಏನಿದೆ, ಚಿಕ್ಕದಾದ ಹಳ್ಳ ಏನಿದೆ, ಹಳ್ಳವನ್ನು ದಾಟಿ ಬರುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಈಗ ಮಳೆಗಾಲ ಆರಂಭ ಆಗಿದೆ. ಮಳೆಗಾಲ ಆರಂಭ ಆದ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದರೆ ಈ ಮಣ್ಣಿನಿದೆ, ಮಣ್ಣು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗುತ್ತೆ. ಎಲ್ಲಿಗೆ ಹೋಗ್ತೀರಿ ಮತ್ತು ಎಷ್ಟನೇ ಕ್ಲಾಸ್ ಓದ್ತಿದ್ದಿ? ಎಷ್ಟು ಕಷ್ಟ ಆಗತ್ತೆ ನಿಮ್ಗೆ ಇಲ್ಲಿ ಹಳ್ಳ ದಾಟಿ? 5ನೇ ಕ್ಲಾಸ್ ತನಕ ಅಷ್ಟೇ ಆದ್ರಿ. ನಾವು ಹೋಗ್ಬೇಕಂದ್ರೆ ಭಾಳ ತೊಂದರೆ ಆದ್ರಿ. ಆದರೆ ನಮ್ಗೆ ಗಾಡಿ ಇಲ್ಲ, ಏನಿಲ್ಲ ರೀ, ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರ್ಬೇಕು. ಮಳೆಗಾಲದಾಗೆಲ್ಲ ರೋಡ್ ಒಡೆದು ಬಿಡ್ತದ್ರಿ. ಆದ್ರೆ ನಾವು ಹೋಗ್ಬೇಕಂದ್ರೆ ಭಾಳ ತೊಂದರೆ ಆಗ್ತದ್ರಿ. 5-6 ಕಿಲೋಮೀಟ್ರ್ ದೂರ ಆದ್ರಿ. ನಾವು ಹೆಂಗೆ ಹೋಗ್ಬೇಕ್ರಿ? ಆಮೇಲೆ 1000 ಹೇಳ್ರಿ ನಮಗೆ. ಶಾಲೆಗೆ ಎಷ್ಟು ಮಂದಿ ಮಕ್ಕಳು? 50-60 ಮಂದಿ ಮಕ್ಕಳು ಇವ್ರಿ ನಾವು. ಆದ್ರೆ ನಮಗೆ ಹೋಗ್ಬೇಕಂದ್ರೆ ಭಾಳ ತೊಂದರೆ ಆದ್ರಿ. ಆದರೂ ನಾವು ನಡ್ಕೊಂತ ಬರ್ತಾರ. ಮಳೆ ಬಂತು ಹಳ್ಳದಾಗ ನೀರಾಗ ಹೋಗ್ಬೇಕೇನು? ಹ್ಞೂ ರೀ ಸರ್, ನಾವು ಮಳೆ ಬಂದ್ರೆ ಮಳೆಯಾಗೆ ಹೋಗ್ಬೇಕಾಗ್ತದ್ರಿ. ಇಲ್ಲಾಂದ್ರೆ ಇಲ್ಲಿ ಟೊಂಕ ತಕ್ಕ ನೀರು ಬರ್ತದ್ರಿ ನಡ್ಕೊಂಬಂದ್ರೆ, ಮಳೆ ಬಂದ್ರಿ. ಆದ್ರೆ ರೋಡ್ ಎಷ್ಟು ಹಾಕಿರ್ ಬಿ ನಮಗೆ CC ರೋಡ್ ಬೇಕಾಗ್ತದ್ರಿ. ಹಾಕ್ರಿ, ನಮಗೆ ಬರ್ಲಾಕ್ ಹೋಗ್ಲಾಕ ಭಾಳ ತೊಂದರೆ ಆದ್ರಿ. ನೀವು ಕೂಡ ಈಗ ಯಾದಗಿರಿಗೆ ಬೇರೆ ಬೇರೆ ಕಡೆ ಏನಾದರೂ ತರಬೇಕು ಮಾಡಬೇಕು ಅಂದರೆ ಇದೇ ರಸ್ತೆಯಿಂದ ಹೋಗ್ಬೇಕು. ಒಂದು ಬೈಕು ಅಲ್ಲಿಂದ ಇಲ್ಲಿ ತರಬೇಕು, ಇಲ್ಲಿಂದ ಮತ್ತೆ ಬೇರೆ ಬೈಕ್ ತೊಗೊಂಡು ಹೋಗ್ಬೇಕು. ಹೌದ್ರಿ ಸರ್. ಈಗ ಇಲ್ಲಿಸಿ ನಾವು ಬರ್ಬೇಕಂದ್ರೆ ಈಗ 4 ಕಿಲೋಮೀಟ್ರ್ ಇದು ನಮ್ಮ ರಸ್ತೆ ಇದೆ ರೀ. ಈಗ ನಾವು ಸುತ್ತಾರದು ಬರ್ಬೇಕಂದ್ರೆ 12 ಕಿಲೋಮೀಟ್ರ್ ತಿರುಗಿ ಬರ್ಬೇಕು ರೀ. ದೂರ ಆಗ್ಲಾಕತ್ತಿತ್ತು. ಹಾಗಾಗಿ ಹುಡುಗರಿಗೆ ಶಾಲೆ ಟೈಮಿಗೆ ಹೋಗ್ಲಾಕ್ತಿಲ್ರಿ. ಈಗ ನಮಗೆ ಇದು ಸನ್ಮಾನ್ಯ ಶಾಸಕರೇ, ಗುರುಮೆಡ್ಕಲ್ ಸನ್ಮಾನ್ಯ ಶರಣಗೌಡ ಕಂಕೂರವರೇ ಇದು ನಮ್ಮ ಒಂದು ಇಲ್ಲಿ ಬ್ರಿಡ್ಜ್ ಒಂದು ಮಾಡಿ ಇದು ಒಂದು ಇಲ್ಲಿ ಮುಖ್ಯ ರಸ್ತೆ ಯರಗೋಳಿಂದ ನಮ್ಮ ತಾಂಡ್ಯಕ್ಕೆ ಒಂದು 4 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇದೆ. ಇದು ಸ್ವಲ್ಪ ರೋಡ್ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ. ಈ ಒಂದು ತಾಂಡದ ನಿವಾಸಿಗಳು ಹೇಳುವಂಥ ಮಾತಾಗಿದೆ, ಮಳೆ ಬಂದಾಗ ಸಾಕಷ್ಟು ಈ ಒಂದು ಹಳ್ಳದಲ್ಲಿ ನೀರು ಇರುತ್ತೆ. ಹೀಗಾಗಿ ನಾವು ಆ ಟೈಮಲ್ಲಿ ಮಕ್ಕಳಿಗೆ ಶಾಲೆಗೆ ಸಹಿತ ಕಳಿಸೋದಿಲ್ಲ. ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಶಾಸಕರಾಗಿರ್ಬೋದು, ಜೊತೆಗೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡೋ ಮೂಲಕ ಈ ಒಂದು ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿ ನಮಗೆ ಶಾಶ್ವತವಾದಂಥ ಪರಿಹಾರ ಕೊಡಬೇಕಂತೇಳಿ ಇಲ್ಲಿರುವಂಥ ತಾಂಡದ ನಿವಾಸಿಗಳು ಜೊತೆಗೆ ಮಕ್ಕಳು ಆಗ್ರಹಿಸ್ತಿರುವಂಥದ್ದು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ TV9 ಯಾದಗಿರಿ.